ನವರಾತ್ರಿಯ 2ನೇ ದಿನ ರಂಗೋಲಿ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ರಂಗೋಲಿಗಳು ನಾನು ಮರ್ತೋಗ್ಬಿಟ್ಟಿದೆ. ಹಂಗಾಗಿ 9 ದಿನ 9 ತರದ ರಂಗೋಲಿ ಹಾಕ್ಬೇಕು. ಅದ್ರ ಜೊತೆ ನಿಮ್ಗೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇದು 11ರಿಂದ 1 ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ರಂಗೋಲಿ. ಒಂದ್ಸಲಿ ಸ್ಕ್ರೀನ್ ಶಾಟ್ ತಗೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಈಸಿ. ಹಂಗಾಗಿ ಇವತ್ತು ತಾಯಿ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. ಕಲರ್ ಬಂದು ರೆಡ್ ಆಗಿರುತ್ತೆ. ನೀವು ನೈವೇದ್ಯವಾಗಿ ಸಕ್ಕರೆ ಪೊಂಗಲ್ಲು ಅಥವಾ ಸಕ್ಕರೆನೇ ಇಟ್ಟು, ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅನ್ನೋರು ಸಕ್ಕರೆನೇ ಇಟ್ಟು ನೀವು ಪೂಜಿಸ್ಕೊಳ್ಬೋದು. ಇವತ್ತು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ 9 ದಿನನೂ 9 ಥರದ್ದು ಹೋಮ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿಗೂ ಕೂಡ ಹೋಗಿ ಪ್ರತಿದಿನನೂ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಅರ್ಶಿಣದಿಂದ ಅಮ್ಮನವ್ರನ್ನ ಅಲಂಕಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಇವತ್ತು ಕೂಡ ಹೋಮಕ್ಕೆಲ್ಲ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಬಾಕ್ಸ್ ಎಲ್ಲ ಕೊಡೋದಿತ್ತು ಅವ್ರದ್ದು. ಹಂಗಾಗಿ ಅದೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ತರಕಾರಿ ತಗೊಂಡು ಹಂಗೇನೆ ಬಂದೆ. ಇವತ್ತಿನ ಪೂಜೆನೂ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೇಟ್ ಆಯ್ತು ಪೂಜೆ ಮಾಡೋದು. ಬಟ್ಟೆ ಎಲ್ಲ ಜಾಸ್ತಿನೇ ಇತ್ತು. ಅದೆಲ್ಲ ವಾಶ್ ಮಾಡಿ ಬಂದು ನಂತರ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಲೇಟ್ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.